ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಗಳನ್ನು ತಾವು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ರಾಷ್ಟ್ರ ಪ್ರೇಮಿಗಳ ಒಂದು ಪರಿಚಯವನ್ನ ಮಾಡುವ ಕಾರ್ಯವನ್ನ ಮಾಡ್ತಾ ಇದ್ದೇನೆ. ಆ ಮೂಲಕ ರಾಷ್ಟ್ರ ಪ್ರೇಮಿಗಳಿಗೆ ಗೌರವ ನಮನವನ್ನ ಸಲ್ಲಿಸುವಂತ ಕಾರ್ಯ ಈ ಕೃತಿ ಪರಿಚಯದ ಮೂಲಕ ಮಾಡ್ತಾ ಇದ್ದೇನೆ. ಇಂದು ಆಗಸ್ಟ್ 8ನೇ ತಾರೀಕು 2026 ಶನಿವಾರದಂದು 143ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಈ ಶ್ರೀ ಎಸ್ ವಿಜಯಕುಮಾರ್ ಅವರು ಬರೆದಿರುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೃತಿಯ ಪರಿಚಯವನ್ನ ಇವತ್ತು ನಿಮಗಾಗಿ ಮಾಡ್ತಾ ಇದ್ದೇನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೃತಿಯನ್ನ ಶ್ರೀ ಮಾರುತಿ ಬುಕ್ ಸೆಂಟರ್ ಗದಗ್ ಅವರು ಪ್ರಕಟಿಸಿದ್ದಾರೆ. ಎಸ್ ವಿಜಯಕುಮಾರ್ ಅವರು ಈ ಕೃತಿಯನ್ನ ಬರೆದಿದ್ದಾರೆ. 80 ಪುಟಗಳ ಈ ಕೃತಿ 2012ರಲ್ಲಿ ಪ್ರಕಟವಾಗಿದ್ದು 40 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಕಿತ್ತೂರು ಸಂಸ್ಥಾನದ ಒಂದು ಹೋರಾಟ ಒಂದು ಅವಿಸ್ಮರಣೀಯ ಘಟನೆ. ಕಿತ್ತೂರು ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿ ಬ್ರಿಟಿಷರನ್ನ ಮೊದಲ ಯುದ್ಧದಲ್ಲಿ ಸೋಲಿಸುತ್ತಾರೆ. ಅಂತ ಒಂದು ಶ್ರೇಯಸ್ಸು ಕಿತ್ತೂರು ಸಂಸ್ಥಾನಕ್ಕೆ ಸಲ್ಲುತ್ತದೆ. ಅದರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು. ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪರಿಚಯವನ್ನ ಈ ಕೃತಿ ಮೂಲಕ ಮಾಡಿಕೊಳ್ಳೋಣ. ಈ ಕೃತಿಯಲ್ಲಿ ಎಸ್ ವಿಜಯಕುಮಾರ್ ಅವರು ತುಂಬಾ ಸಂಕ್ಷಿಪ್ತವಾಗಿ ಸಂಗೊಳ್ಳಿ ರಾಯಣ್ಣನವರ ಚರಿತ್ರೆಯನ್ನ ಹಿಡಿದಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಕಿತ್ತೂರು ಸಂಸ್ಥಾನವನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಪಾರು ಮಾಡಬೇಕು, ಬಿಡುಗಡೆ ಮಾಡಬೇಕು ಅನ್ನುವಂತಹ ಕನಸನ್ನ ತನ್ನ ಕಡೆಯ ದಿನಗಳಲ್ಲಿಯೂ ಸಹ ಕಂಡಿರುವಂತಹ ವೀರ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಅವರು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರಿಗೆ ಸಿಂಹ ಸ್ವಪ್ನವಾದ ರೀತಿ ಕಾಡಿದಂಥವರು. ಸಂಗೊಳ್ಳಿ ರಾಯಣ್ಣವರ ತಂದೆ ಭರಮಣ್ಣ ಅವರು ವಾಲಿಕಾರ ಕೆಲಸವನ್ನ ಮಾಡ್ತಿರ್ತಾರೆ. ಅವರಿಗೆ ವತನಿಯಾಗಿ ಭೂಮಿಯನ್ನು ಸಿಕ್ಕಿರುತ್ತೆ. ಅಂದ್ರೆ ಸಾಹಸದ ತೋರಿದ ಫಲವಾಗಿ ಅವರಿಗೆ ಆ ಭೂಮಿ ಲಭಿಸಿರುತ್ತೆ. ಒಮ್ಮೆ ಭರಮಣ್ಣ ಅವರು ನಿಚ್ಚಣಿಗೆ ಅನ್ನುವಂತ ಗ್ರಾಮಕ್ಕೆ ಹೋದಾಗ ಅಲ್ಲಿ ಒಂದು ಹುಲಿ ಬಂದಿರುತ್ತೆ ಗ್ರಾಮದಲ್ಲಿ. ಹಾಗಾಗಿ ಆ ಗ್ರಾಮಸ್ಥರು ತುಂಬಾ ಭಯದಲ್ಲಿ ದಿನಗಳನ್ನ ಕಳೀತಾ ಇರ್ತಾರೆ. ಆ ಹುಲಿಯ ಭಯದಿಂದ ಮನೆಯಿಂದ ಹೊರಬರದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಇರ್ತಾರೆ. ಅಂತ ನಿಚ್ಚಣಿಗೆ ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ವಾಲೇಕರ್ ಭರಮಣ್ಣ ಅವರು ಹುಲಿಯನ್ನ ಬೇಟೆ ಆಡ್ಬೇಕು ಅಂತೇಳಿ ಒಂದು ಕತ್ತೆಯನ್ನ ಖಡ್ಗವನ್ನ ಹಿಡಿದು ಹೋಗ್ತಾರೆ. ಹೋದಾಗ ಅವ್ರಿಗೆ ಎಲ್ಲಿಯೂ ಸಿಗೋದಿಲ್ಲ. ಅದು ಕೊನೆಗೆ ಅಲ್ಲಿ ಕೆರೆ ಹತ್ತಿರ ಒಂದು ಗಿಡದ ಗಂಟೆಯಲ್ಲಿ ಅಣಿಕೊಂಡಿರುತ್ತೆ. ಅವಾಗ ಹುಲಿಯ ಮೇಲೆ ದಾಳಿ ಮಾಡ್ತಾರೆ. ಇವರಿಗೂ ಸಹ ಗಾಯಗಳಾಗ್ತವೆ. ಕೊನೆಗೆ ಕತ್ತೆಯಿಂದ ಅದನ್ನ ಹಿರಿದು ಹುಲಿಯನ್ನ ಕೊಲ್ತಾರೆ. ಅಂತಹ ಸಾಹಸಿಯಾಗಿರುವಂತ ಭರಮಣ್ಣನವರ ಮಗ ಸಂಗೊಳ್ಳಿ ರಾಯಣ್ಣನವರು. ಆ ವಂಶ ಒಂದು ಸಾಹಸಕ್ಕೆ ಹೆಸರುವಾಸಿ ಆಗಿರುವಂತ ವಂಶ ಆಗಿರುತ್ತೆ. ಹಾಗಾಗಿ ಬಡತನದಲ್ಲಿದ್ದರೂ ಸಹ ದೇಶ ಪ್ರೇಮ ಹಾಗೂ ಸಾಹಸ ಪ್ರವೃತ್ತಿಯನ್ನ ಅವರು ಬಿಟ್ಟುಕೊಟ್ಟಿರೋದಿಲ್ಲ. ಇನ್ನು ಕಿತ್ತೂರು ಸಂಸ್ಥಾನ 200 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ಕಿತ್ತೂರು ಸಂಸ್ಥಾನ 160 ವರ್ಷಗಳ ಕಾಲ ಸ್ವಾತಂತ್ರ್ಯವಾಗಿ ಅದ್ದೂರಿಯಾಗಿ ಗರ್ವದಿಂದ ಬೆಳೆದಿರುವಂತಹ ಒಂದು ಸಂಸ್ಥಾನವನ್ನು 12 ರಾಜರುಗಳು ಆಳ್ತಾರೆ. ಕ್ರಿಸ್ತಕ್ಕೆ 1582ರಲ್ಲಿ ಹಿರೇಮಲ್ ಶೆಟ್ಟಿ ಹಾಗೂ ಚಿಕ್ಕಮಲ್ ಶೆಟ್ಟಿ ಅನ್ನುವಂತ ಶೂರ ಸೇನಾನಿಗಳು ಬಿಜಾಪುರ ರಾಜನಾದ ಆದಲ್ ಶಾಹನಿಂದ ಈ ಭೂಮಿಯನ್ನ ಬಳುವಳಿಯಾಗಿ ಪಡೆದು ನಂತರ ಕಿತ್ತೂರು ಸಂಸ್ಥಾನವನ್ನ ಸುಂದರವಾಗಿ ಕಟ್ಟುವಂತ ಪ್ರಯತ್ನವನ್ನ ಉಳಿದ ರಾಜರು 12 ಜನ ರಾಜರು ಮಾಡ್ತಾರೆ. 1717ರಿಂದ 1734ರವರೆಗೆ ಶಿರಸಿಗೌಡ ಸರ್ದೇಸಾಯಿ, ಹಾಗೆ 1734ರಿಂದ 1749ರವರೆಗೆ ರುದ್ರ ಸರ್ಜಾ ಅವರು ರಾಜ್ಯವನ್ನ ಆಳ್ತಾರೆ. ಇನ್ನು ರುದ್ರ ಸರ್ಜಾ ಅವರಿಗೆ ಮಕ್ಕಳಿಲ್ಲದ ಕಾಲದ ತಮ್ಮ ವೀರಗೌಡನ ಅಧಿಕಾರಕ್ಕೆ ಕೊಡ್ತಾರೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಹೈದರಾಳಿಯ ಜೊತೆಗೆ ಸಂಧಾನ ಆದ ನಂತರ ಕಿತ್ತೂರನ್ನ ಸ್ವಾತಂತ್ರ್ಯವಾಗಿ ಆಳುತ್ತಾ ಬಂದಿರ್ತಾರೆ. ಆದರೆ ಕಿತ್ತೂರಿನ ಮಲ್ಲ ಸರ್ಜಾ ದೊರೆ 1816ರಲ್ಲಿ ಮರಣ ಹೊಂದಿದ ನಂತರ ಶಿವಲಿಂಗ ರುದ್ರ ಸರ್ಜನಿಗೆ ಪಟ್ಟಣಕ್ಕೆ ಬರ್ತಾನೆ.
1884ರಲ್ಲಿ ಅಕಾಲ ಮರಣ ಹೊಂದಿದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನನ್ನ ಬೇಕಂತರ ಜಾರಿಗೆ ತಂದು ಬಹಳಷ್ಟು ಭಾರತದ ಸಂಸ್ಥಾನದ ಹಲವಾರು ಸಂಸ್ಥಾನಗಳು ಬ್ರಿಟಿಷರ ಕಪಿಮುಷ್ಟಿಯೊಳಗೆ ಬರುವಕ್ಕೆ ಮುಖ್ಯ ಕಾರಣ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಕಾರಣ, ಇನ್ನುವಂಥದ್ದು ಸಹಾಯಕ ಸೈನಿಕ ಪದ್ಧತಿ ಜಾರಿಗೆ ತಂದಿದ್ದು. ಈ ಎರಡು ಕಾರಣಗಳಿಂದಾಗಿ ಭಾರತದ ರಾಜರುಗಳು, ತುಂಬಾ ಸಮರ್ಥರಾಗಿರುವಂತ ರಾಜರುಗಳು ಅಸಮರ್ಥರಾಗಕ್ಕೆ ಮುಖ್ಯ ಕಾರಣ, ಹಾಗೂ ಸೈನ್ಯವನ್ನ ಸಂಘಟನೆ ಮಾಡಕ್ಕೆ ಆಗದೆ ಇರುವಂತದ್ದು, ಯುದ್ಧಗಳೇ ನಡೆದೇ ಇರುವಂತ ಸಂದರ್ಭ, ಹಾಗೂ ಬ್ರಿಟಿಷರ ಕೈಗೊಂಬೆಯನ್ನಾಗಿ ಮಾಡಿದ್ದು ಸಹಾಯಕ ಸೈನಿಕ ಪದ್ಧತಿ. ಇನ್ನು ಸಾಮ್ರಾಜ್ಯವನ್ನ, ಸಂಸ್ಥಾನವನ್ನ ಸರಳವಾಗಿ ವಶಪಡಿಸೋದಕ್ಕೆ ಕಾರಣವಾಗಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಕಾರಣ. ಈ ಕಾರಣದಿಂದಾಗಿ ಚಾಂಪ್ಲಿನ್ ನಿರ್ಧಾರದಿಂದ ಬ್ರಿಟಿಷ್ 20 ಜನ ಬ್ರಿಟಿಷ್ ಕಾವಲುಗಾರನಿಟ್ಟು ಅರಮನೆಯನ್ನ ವಶಪಡಿಸಿಕೊಳ್ತಾರೆ. ಆದ್ರೆ ವಶಪಡಿಸಿಕೊಳ್ಳುವಂತ ಸಂದರ್ಭದಲ್ಲಿ 1ನೇ ಯುದ್ಧದಲ್ಲಿ ಅವರು ಗೆಲ್ತಾರೆ. ಆದ್ರೆ 2ನೇ ಸಾರಿ ಯುದ್ಧ ಆದಾಗ ಅವರ ಒಂದು ಮಂತ್ರಿಗಳಿಂದ ಸಹಾಯದಿಂದಲೇ ಅವರು ಸೋಲನ್ನು ಅನುಭವಿಸಬೇಕಾಗುತ್ತೆ ಕಿತ್ತೂರು ಸಂಸ್ಥಾನ. ಬ್ರಿಟಿಷರು ಮತ್ತೊಮ್ಮೆ ಸಂಚನ್ನ ರೂಪಿಸಿ ಸಂಚಿನ ಕಾರಣದಿಂದ ಕಿತ್ತೂರನ್ನ ವಶಪಡಿಸಿಕೊಳ್ತಾರೆ. ಆದ್ರೆ 1ನೇ ಬಾರಿ ಯುದ್ಧ ಆದಂತ ಸಂದರ್ಭದಲ್ಲಿ ಅಮಟೂರಿನ ಬಾಲಪ್ಪ, ಸಂಗೊಳ್ಳಿ ರಾಯಣ್ಣ ಅವರು ಚೆನ್ನಮ್ಮ ಅವರನ್ನ ಕಾಪಾಡ್ತಾ ಚೆನ್ನಮ್ಮ ಅವರ ನೇತೃತ್ವದಲ್ಲಿ ಸೈನ್ಯವನ್ನ ಮುನ್ನಡೆಸಿ ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟನ್ ಮುಂತಾದವರನ್ನ ಕೊಲ್ಲಲ್ಪಡ್ತಾರೆ. ಇನ್ನು ಥ್ಯಾಕ್ರೆಯನ್ನ ಕೊಲ್ಲಿ, ಅಮಟೂರ್ನ ಬಾಲಪ್ಪ ಅವರು ಕೊಲ್ಲಿ ಹೊಡೆದೋಡಿಸ್ತಾರೆ. ಆದರೆ ಈ ಕ್ಯಾಪ್ಟನ್ ಥ್ಯಾಕ್ರೆ ಸತ್ ನಂತರ ಬ್ರಿಟಿಷರಿಗೆ ಒಂದು ಸ್ವಾಭಿಮಾನ ಕೆರಳಿದಂತಾಗಿ ಹೆಚ್ಚಿನ ಸೈನ್ಯವನ್ನ ಕೊಟ್ಟು ಹಾಗೂ ಸಂಚನ್ನ ರೂಪಿಸಿಕೊಂಡು ಕಿತ್ತೂರು ಸಂಸ್ಥಾನವನ್ನ ವಶಪಡಿಸಿಕೊಳ್ತಾರೆ. ನಂತರ 1829 ಫೆಬ್ರವರಿ 2ರಂದ ಕಿತ್ತೂರಿನ ಸಂಸ್ಥಾನ ಕನಸಿನಲ್ಲಿ ರಾಣಿ ಚೆನ್ನಮ್ಮ ಪ್ರಾಣ ತ್ಯಾಗವನ್ನ ಮಾಡ್ತಾರೆ. ನಂತರ ಬಹಳಷ್ಟು ಕಿತ್ತೂರಿನ 16 ಲಕ್ಷ ರೂಪಾಯಿ ನಗದು, 4 ಲಕ್ಷ ರೂಪಾಯಿ ಬೆಲೆಯ ಬಾಳುವ ರತ್ನಾಭರಣಗಳನ್ನ ದೋಚಿಕೊಳ್ತಾರೆ ಬ್ರಿಟಿಷರು. ಹಾಗೆ ಚೆನ್ನಮ್ಮನವರ ಸೈನ್ಯದಲ್ಲಿದ್ದಂತ ರಾಜ ಪರಿವಾರವನ್ನು ಹೊರತುಪಡಿಸಿ ಉಳಿದವ್ರನ್ನೆಲ್ಲರನ್ನು ಸಹ ಸೆರೆ ಹಿಡಿದವ್ರನ್ನ ಬಿಡುಗಡೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ರಾಯಣ್ಣ ಅವರಿಗೆ 28 ವರ್ಷ. ಅವರು ಹೊರಗಡೆ ಬಂದು ನೋಡಿದರೆ ಅರಮನೆಯ ಸೌಂದರ್ಯ ಮೊದಲಿನಂತಿಲ್ಲ. ಪಿರಂಗಿ ದಾಳಿಗೆ ಅದರ ಅಂದವನ್ನ ಕಳೆದುಕೊಂಡಿರುತ್ತೆ. ಬೆಳೆ ಬಾಳುವ ಚೌಕಟ್ಟು, ಕಿಟಕಿಗಳನ್ನ ಬ್ರಿಟಿಷರು ಹರಾಜು ಹಾಕಿಬಿಟ್ಟಿರ್ತಾರೆ. ಖಜಾನೆಯನ್ನ ಬರಿದು ಮಾಡಿಬಿಟ್ಟಿರ್ತಾರೆ. ಕಿತ್ತೂರು ಸಂಸ್ಥಾನವನ್ನ ಅಕ್ಷರಶಃ ಒಂದು ಸ್ವರ್ಗದ ರೀತಿ ಇದ್ದಂಥದನ್ನ ನರಕ ಸದೃಶ್ಯವಾಗುವ ರೀತಿ ಮಾಡಿಬಿಟ್ಟಿರ್ತಾರೆ. ಇನ್ನು ಹಳ್ಳಿಗಳಲ್ಲಿ ವಾತಾವರಣ ಅಂದ್ರೆ ಬ್ರಿಟಿಷರ ಅಧೀನದಲ್ಲಿರುವಂತಹ ಆಡಳಿತಾಧಿಕಾರಿಗಳನ್ನ ನೇಮಿಸಿಕೊಂಡು ಆ ಮೂಲಕ ಹಳ್ಳಿಗಳ ಆಡಳಿತವನ್ನ ಅವರು ನಡೆಸ್ತಾ ಇರ್ತಾರೆ. ಕಿತ್ತೂರನ್ನ 2 ಭಾಗಗಳನ್ನಾಗಿ ಮಾಡಿರ್ತಾರೆ. ಸಂಪಂಗಾವಿ, ಬೀಡಿ, ಕಿತ್ತೂರು, ಸಂಗೊಳ್ಳಿ ಸಂಪಂಗಾವಿ, ಕೃಷ್ಣರಾಯ ಎಂಬಂತ ಸಂಪಂಗಾವಿ ಅಮಲ್ದಾರನಾಗಿರ್ತಾನೆ. ಇನ್ನು ಬ್ರಿಟಿಷರು ತಮ್ಮ ಅಡಿಯಲ್ಲಿರುವಂತಹ ಹೊಗಳು ಭಟ್ಟರನ್ನ, ತಮ್ಮ ಮಾತು ಕೇಳುವಂತವ್ರನ್ನ ಅವರು ತಮ್ಮ ಅಡಿಯಾಳ ಅಧಿಕಾರಿಗಳನ್ನಾಗಿ ಇಟ್ಕೊಂಡಿರ್ತಾರೆ. ಇನ್ನು ರಾಯಣ್ಣ ಬೇಡಪ್ಪ, ಇದು ಇನ್ನು ಬೇಡ, ಭೂಮಿಯನ್ನು ನೋಡಿಕೊಂಡು ತಾಯಿಯನ್ನು ಚೆನ್ನಾಗಿ ನೋಡಿಕೋ, ಹೆಂಡತಿಯನ್ನು ಚೆನ್ನಾಗಿ ನೋಡಿಕೋಣ ಅಂತ ಗೆಳೆಯ ಎಳ್ಳಣ್ಣನ ಮಾತು ಕೇಳಿ ಅವರು ತಮ್ಮ ಕೃಷಿ ಹೊಲವನ್ನ ಮಾಡಿಕೊಂತ ಗರಡಿ ಮನೆಯನ್ನ ನಡೆಸ್ಕೊಂತ ಹೋಗ್ತಿರ್ತಾರೆ. ಗರಡಿ ಮನೆಯಲ್ಲಿ ಸ್ವಾತಂತ್ರ್ಯ ಬಗ್ಗೆ, ಹೋರಾಟದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಒಂದು ಸೈನ್ಯವನ್ನ ತಯಾರು ಮಾಡುವುದರಲ್ಲಿ ರಾಯಣ್ಣ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಹಾಗೆ ರಾಯಣ್ಣ ಪ್ರಯತ್ನದ ಪೂರ್ವದಲ್ಲಿ ಚೆನ್ನಮ್ಮ ಅವರ ಒಂದು ಆಶೀರ್ವಾದವನ್ನ ತೆಗೆದುಕೊಂಡು ಬಂದು ಈ ತಯಾರಿಯಲ್ಲಿ ಅವರು ಮಾಡ್ತಾ ಹೋಗ್ತಾರೆ. ಆದರೆ ಇದನ್ನ ಸಲ್ಲಿಸಲಾರದಂತ ಬಾಲಪ್ಪ ಆಗಿರ್ಬೋದು, ಅವರು ಬಹಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಷ್ಟು ಜನ ಬೆಂಬಲಿಸ್ತಿದ್ರು ಅಷ್ಟೇ ಜನ ನೀಚರು, ವಂಚಕರು ಅವ್ರ ಸುತ್ತ ಇದ್ದು ಅವರ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಬ್ರಿಟಿಷರು ಕೊಡುವಂತಹ ಅಲ್ಪ ಹಣದ ಆಸೆಗಾಗಿ, ಭೂಮಿಯ ಆಸೆಗಾಗಿ ಅಂದು ದೇಶದ್ರೋಹಿ ಕೆಲಸವನ್ನ ವಂಚಕರು ಮಾಡ್ತಾ ಇದ್ರು. ಅದೇ ರೀತಿ ಕೆಲಸವನ್ನ ಸಂಗೊಳ್ಳಿ ರಾಯಣ್ಣ ಅವರ ವಿರುದ್ಧ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಅವರ ತಾಯಿಯಾಗಿರುವಂತ ಕೆಂಚವನ್ನ ಅವರ ಮೇಲೆ ಹಲ್ಲೆ ಮಾಡೋದಾಗಿರ್ಬೋದು, ಹಾಗೂ ಅವರ ಮೇಲೆ ಕಲ್ಲನ್ನ ಒರೆಸಿ ಚಾವಡಿಗೆ ಕರೆಸಿ ಒಂದು
ಒಂದು ಭೂಮಿ ಬಂದಿರುತ್ತೆ. ಸಂಗೊಳ್ಳಿ ರಾಯಣ್ಣ ಅವರಿಗೆ ವಂಶ ಪರಂಪರೆಗೆ ಅವ್ರ ತಂದೆಗೆ ಭೂಮಿ ಬಂದಿರುತ್ತೆ. ರಕ್ತಮಾನ್ಯದ ಹೊಲ ಅಂತೇಳಿ ಸಾಹಸದ ಕಾರ್ಯಕ್ಕಾಗಿ ಮಚ್ಚಿ ಬಳುವಳಿಯಾಗಿ ಬಂದಿರುವಂತ ಹೊಲ, ಅದು ರಕ್ತಮಾನ್ಯ ಹೊಲ ಅಂತೇಳಿ. ಅಂತ ಹೊಲವನ್ನ ಅಳತೆ ಮಾಡಿದಾಗ ಸ್ವಲ್ಪ ಹೆಚ್ಚು ಬಂದಿರುತ್ತೆ. ಆ ಭೂಮಿಗೆ, ಹೆಚ್ಚಾದ ಭೂಮಿಗೆ ತೆರಿಗೆ ಕಟ್ಟಬೇಕು ಅಂತೇಳಿ ರಾಯಣ್ಣ ಊರಲ್ಲಿ ಇರ್ಲಾರ್ದಂತ ಸಮಯದಲ್ಲಿ ಅವರ ತಾಯಿ ಕೆಂಚಮ್ಮನ್ನ ಚಾವಡಿಗೆ ಕರೆಸಿ ಹೆಚ್ಚಿನ ತೆರಿಗೆಯನ್ನ ಕಟ್ಟಬೇಕು ಅಂತೇಳಿ ಹೇಳಿ ಆ ಶಿಕ್ಷೆಯಾಗಿ ಒಂದು ಕಲ್ಲನ್ನ ಹೆಗಲ ಮೇಲೆ ಊರಿಸಿ ನಿಲ್ಲಿಸ್ತಾರೆ. ವಯಸ್ಸಾದ ಕೆಂಚವ್ವನಿಗೆ ಆ ರೀತಿ ಶಿಕ್ಷೆ ಕೊಡ್ತಾರೆ. ಆದ್ರೆ ಅದನ್ನ ಪ್ರತಿಭಟಿಸ್ಬೇಕು ಅನ್ನುವಂತ ಮನಸ್ಸು ಜನರಲ್ಲಿ ಇರುತ್ತೆ. ಆದ್ರೆ ಪ್ರತಿಭಟಿಸಿದ್ರೆ ಶಿಕ್ಷೆ ನಮಗೂ ಕೊಡ್ತಾರ ಅನ್ನುವಂತ ಭಯದಲ್ಲಿ ಯಾರು ಮುಂದೆ ಬರೋದಿಲ್ಲ. ನಂತರ ಅವರು ಕೆಂಚಮ್ಮ ಬಂದ ನಂತರ ನಡೆದ ವಿಷಯವನ್ನ ಸಂಗೊಳ್ಳಿ ರಾಯಣ್ಣನಿಗೆ ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಬಂದ ನಂತರ ಹೋಗಿ ಮತ್ತೆ ಅವರು ಹೋದ್ರೆ ಸಂಗೊಳ್ಳಿ ರಾಯಣ್ಣ ಹೋಗಿ ಅವರಿಗೆ ಬಡಿಯಕ್ಕೆ ಹೋಗ್ತಾನೆ. ಕೊಲ್ಲಲಿಕ್ಕೆ ಹೋದಾಗ ಅವರು ತಪ್ಪಿಸ್ಕೊಂಡ್ ಬಿಡ್ತಾರೆ. ಆ ರೀತಿ ತಪ್ಪಿಸ್ಕೊಂಡು ಹೋದಾಗ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಹೇಳ್ತಾನೆ, ನೀವು ಇನ್ನು ಈ ರೀತಿ ಮಾಡಿದ್ರೆ ಸರಿ ಇರೋದಿಲ್ಲ, ಬ್ರಿಟಿಷರ ಅಧೀನ ಆಗಿರುವಂತ ಬ್ರಿಟಿಷರ ಆಳುಗಳು ನೀವು ಅಂತೇಳಿ ಬೈತಾನೆ. ಹಾಗೆ ಸಂಗೊಳ್ಳಿ ಚೆನ್ನಮ್ಮ ಅವರ ಕೊನೆಯ ಆಸೆಯಾಗಿರುವಂತ ಕಿತ್ತೂರಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತೇಳಿ, ದತ್ತು ಮಗನನ್ನ ಕಿತ್ತೂರಿನ ಉತ್ತರಾಧಿಕಾರಿ ಮಾಡ್ಬೇಕು ಅಂತೇಳಿ ಅವರು ಹೋಗ್ತಾನೆ. ಅವಾಗ ಸಂಘಟನೆಯನ್ನ ಪ್ರಾರಂಭ ಮಾಡ್ತಾರೆ. ಅವಾಗ ಗಜವೀರ ರಾಯಣ್ಣ ಅವರು ಸೇರಿಕೊಂಡು ಒಂದು ಓಡಾಡ್ಬೇಕಂದ್ರೆ ಒಂದು 500 ಜನರ ಸೈನ್ಯವನ್ನ ಕಟ್ಟಬೇಕಂತೇಳಿ 500 ಜನರ ಒಂದು ಸೈನ್ಯವನ್ನ ಸಂಗೊಳ್ಳಿ ರಾಯಣ್ಣ ಕಟ್ತಾನೆ. ಆ ಸೈನ್ಯದ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಕೆಲಸವನ್ನ ಸಂಗೊಳ್ಳಿ ರಾಯಣ್ಣ ಅವರು ಮಾಡ್ತಾರೆ. ಇನ್ನು ಗಜವೀರ ರಾಯಣ್ಣ ಅವರ ಸಹಾಯವನ್ನ ಮಾಡ್ತಾ, ಆದ್ರೆ ಗಜವೀರ ಒಂದು ಹಣದ ಆಸೆಗೆ ಇರ್ತಾನೆ. ಆದ್ರೆ ಅವನನ್ನ ದೇಶ ಪ್ರೇಮಿಯನ್ನಾಗಿ ರೂಪಿಸಿಕೊಂಡು ಒಂದು ಹೋರಾಟವನ್ನ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಹಂತ ಹಂತವಾಗಿ ಬ್ರಿಟಿಷರು ಹತ್ತಿಕ್ಕುವಂತ ಕೆಲಸ, ಅವರ ಖಜಾನೆಯನ್ನ ಲೂಟಿ ಮಾಡುವಂತ ಕೆಲಸ, ಅದನ್ನ ತಂದು ಬಡವರಿಗೆ ಹಂಚುವಂಥದ್ದು, ಹಾಗೆ ಕಂದಾಯ ಕಚೇರಿಗಳನ್ನ ಲೂಟಿ ಮಾಡುವಂಥದ್ದು, ಅವರ ಪೊಲೀಸ್ ಶಸ್ತ್ರಾಸ್ತ್ರಗಳನ್ನ ಲೂಟಿ ಮಾಡುವಂಥದ್ದು, ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಅವನು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಣ್ತಾನೆ. ಆ ರೀತಿ ರಾಯಣ್ಣ ದೇಶ ಪ್ರೇಮಿಯಾಗಿ ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸ್ಬೇಕು, ಬ್ರಿಟಿಷರ ಒಂದು ಕಪಿಮುಷ್ಟಿಯಿಂದ ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸ್ಬೇಕನ್ನುವಂತ ಆಶಯದೊಂದಿಗೆ ಗೆಳೆಯರನ್ನ ಕಟ್ಟಿಕೊಂಡು ರೈತರನ್ನ ಸೈನಿಕರನ್ನಾಗಿ ರೂಪಿಸಿಕೊಂಡು ಒಂದು ಹೋರಾಟವನ್ನ, ಸಂಘರ್ಷವನ್ನ ಬ್ರಿಟಿಷರ ವಿರುದ್ಧ ಮಾಡ್ತಾನೆ. ಆದ್ರೆ ಬ್ರಿಟಿಷರಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ದವು. ಆದ್ರೆ ಸಂಗೊಳ್ಳಿ ರಾಯಣ್ಣನ ಹತ್ರ ಅವನ ಸೈನ್ಯದಲ್ಲಿ ಅಷ್ಟು ಸಮರ್ಥವಾದಂತಹ ಆಧುನಿಕ ಶಸ್ತ್ರಾಸ್ತ್ರಗಳಿರ್ಲಿಲ್ಲ. ಆದ್ರೂ ಸಹ ಅವನು ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಅವರಿಗೆ ಕಾಡ್ತಾ ಇರ್ತಾನೆ. ಹಾಗೆ ಲೂಟಿಯನ್ನ ಮಾಡ್ತಾ ಬಡವರಿಗೆ ಹಂಚ್ತಿರ್ತಾನೆ. ಇನ್ನು ಚೆಂಬಸಣ್ಣ ರಾಯಣ್ಣ ಅವರ ಖಡ್ಗವನ್ನು ಹಿಡಿದು ಎಮ್ಮರಂತೆ ನಿಂತ್ರೆ ಯಾವುದೇ ಸೈನ್ಯ ಅವರ ವಿರುದ್ಧ ಏನು ಮಾಡಕ್ ಆಗ್ತಿರಲ್ಲ, ಅಷ್ಟು ರಾಯಣ್ಣ ವೀರಾವೇಶದಿಂದ ಹೋರಾಡ್ತಾ ಇದ್ದ. ನಂತರ ಸುಮಾರು 500 ಜನರ ಕಟ್ಟಿಕೊಂಡು ಸೈನ್ಯವನ್ನ ಬ್ರಿಟಿಷರ ಖಾನಾಪುರದಲ್ಲಿ ದಾಳಿ ಮಾಡ್ತಾನೆ. ಜನವರಿ 9 ರಾತ್ರಿ 10 ಗಂಟೆಗೆ ದಾಳಿ ಮಾಡಿದಾಗ ರಾಯಣ್ಣ ಸೈನ್ಯದಲ್ಲಿ ಇರುವಂತ ಸೈನಿಕರನ್ನ ಸಹಾಯದಿಂದ ಅವ್ರನ್ನೆಲ್ಲ ಸೋಲಿಸಿ ಅವ್ರನ್ನ ಹಿಮ್ಮೆಟ್ಟಿಸ್ತಾನೆ. ಈ ರೀತಿ 18ನೇ ರೆಜಿಮೆಂಟ್ ಸೈನ್ಯಾಧಿಕಾರಿಯಾಗಿರುವಂತ ಮೇಜರ್ ರಾನ್ ನಂಬಿಕೊಂಡು ಪಿತೂರಿಯಲ್ಲಿ ಕಾದು ಕುಳಿತುಕೊಳ್ತಾನೆ. ಅವನು ಹೇಗಾದರೂ ಮಾಡಿ ರಾಯಣ್ಣನ ಹಿಡಿದೇ ಇರಬೇಕು ಅನ್ನುವಂತ ಕಾರಣಕ್ಕಾಗಿ ಸಂಚನ್ನ ಬ್ರಿಟಿಷರು ರೂಪಿಸ್ತಿರ್ತಾರೆ. ಬ್ರಿಟಿಷರು ಯಾವಾಗಲೂ ಪ್ರದೇಶಗಳನ್ನ ನ್ಯಾಯವಾಗಿ ಗೆದ್ದಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಸಂಚನ್ನ ರೂಪಿಸಿಕೊಂಡು ಒಬ್ಬರ ರಾಜನ ವಿರುದ್ಧ ಮತ್ತೊಬ್ಬನನ್ನ ಎತ್ತಿ ಕಟ್ಟುವ ಮೂಲಕ ಹಾಗೂ ಮೋಸದಿಂದನೇ ಅವರು ಬಹಳಷ್ಟು ಯುದ್ಧಗಳನ್ನ ಗೆದ್ದಿದ್ದು. ಅದೇ ರೀತಿಯ ಸಂಚನ್ನ ಇಲ್ಲಿ ನಂದಗಡದ ಒಂದು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುವಂತಹ ಸಂಗೊಳ್ಳಿ ರಾಯಣ್ಣನ ಮೇಲೂ ಸಹ ಅದೇ ತಂತ್ರವನ್ನ ಪ್ರಯೋಗಿಸ್ತಾರೆ. ಅವನ ಗೆಳೆಯರನ್ನ ಮುಂದಿಟ್ಟುಕೊಂಡು ಧಾರವಾಡದ ಕಲೆಕ್ಟರ್ ಮತ್ತು ಅಮಲ್ದಾರ್ ರಾಯಣ್ಣ ವಿರುದ್ಧ ಪಿತೂರಿಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ವೆಂಕನಗೌಡ ಮತ್ತು ಲಿಂಗನಗೌಡರ ಸಹಾಯದಿಂದ ಲಿಂಗನಗೌಡ ಅವರು ಬ್ರಿಟಿಷ್ ರಾಯಣ್ಣವರ ಪರವಾಗಿನೇ ಹೋರಾಟ ಮಾಡುತ್ತಾ ಅವನು ಗೆಳೆಯರ ಬಳಗದಲ್ಲಿರ್ತಾರೆ. ಆದ್ರೆ ಅವ್ರು ನಂಬುತ್ತಿರ್ತಾನೆ ರಾಯಣ್ಣ. ಆದ್ರೆ ಇದನ್ನೇ ಸದುಪಯೋಗ ಪಡಿಸಿಕೊಂಡಿರುವಂತ ಬ್ರಿಟಿಷರು ಅವರ ಸಹಾಯದಿಂದ ರಾಯಣ್ಣನನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕಂತ ಪಿತೂರಿಯನ್ನ ರೂಪಿಸ್ತಾರೆ. ಆದ್ರೆ ಇದರ ಯಾವುದೇ ಅರಿವೇ ಇಲ್ಲದಂತ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ, ನಿರತನಾಗಿರ್ತಾನೆ.
ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸ್ಬೇಕು ಅನ್ನುವಂಥದ್ದು. ಹಾಗೆ ರಾಯಣ್ಣ ಇರುವಂತಹ ಗುಪ್ತ ಸ್ಥಳ, ರಾಯಣ್ಣ ವಾಸ ಮಾಡುವಂತ ಗುಹೆ, ಹಾಗೂ ರಾಯಣ್ಣ ಎಲ್ಲೆಲ್ಲಿ ಹೋಗ್ತಾನೆ ಬರ್ತಾನೆ ಅನ್ನುವಂತ ಇದ್ರ ಮೇಲೆ ಗುಪ್ತವಾಗಿ ಅವರು ಅದನ್ನ ನೋಡ್ತಾನೆ ನಿಗಾವನ್ನ ಇಟ್ಟಿರ್ತಾರೆ. ರಾಯಣ್ಣ ಒಂದು ಸಲ ಬೇಸಿಗೆಯಲ್ಲಿ ಗುಹೆಗೆ 100-200 ಗಜದಷ್ಟು ದೂರ ಇರುವಂತ ಒಂದು ಗುಪ್ತ ಸ್ಥಳದಲ್ಲಿ ಇರೋದನ್ನ ಮಾಹಿತಿಯನ್ನ ಕೊಡ್ತಾರೆ. ರಾಯಣ್ಣಗೆ ಆಗಲೇ ರಾಣಿ ವೀರಮ್ಮ ಅನುಮಾನಾಸ್ಪದವಾಗಿ ಸತ್ತಿದ್ದು, ಕಿತ್ತೂರು ಚೆನ್ನಮ್ಮ ಪ್ರಾಣವನ್ನ ಬಿಟ್ಟಿದ್ದು, ಬ್ರಿಟಿಷರ ಆಧಿಪತ್ಯವನ್ನ ಇನ್ನೂ ತಮ್ಮ ಪ್ರದೇಶವನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರೋದು ಬಹಳ ದುಃಖವನ್ನ ತರಿಸಿರುತ್ತೆ. ಇಂಥ ಸಂದರ್ಭದಲ್ಲಿ ವೆಂಕನಗೌಡ ಮತ್ತು ಲಕ್ಕ ರಾಯಣ್ಣ ಅವರ ದೂರದ ಸಂಬಂಧಿಯಾಗಿರ್ತಾನೆ ಹಾಗೂ ಅವನ ಸಹಾಯಕನಾಗಿರುತ್ತೆ. ಈ ಲಕ್ಕನನ್ನ ಬಳಸಿಕೊಂಡು ಹಾಗೂ ವೆಂಕನಗೌಡನನ್ನ ಬಳಸಿಕೊಂಡು ಬ್ರಿಟಿಷರು ರಾಯಣ್ಣನ ಬಂಧಿಸುವಂತ ಕೆಲಸ ಮಾಡ್ತಾರೆ. ಅವತ್ತು ರಾಯಣ್ಣ ಗಿಡದ ಹುಬ್ಬಳ್ಳಿ ಸಾಹುಕಾರ ಮನೆಯನ್ನ ಲೂಟಿ ಮಾಡಿ ಲಕ್ಕನು ಸಹ ಅಲ್ಲಿಂದ ಬರ್ತಾರೆ. ಅವರ ಗುಪ್ತ ನೆಲೆಯಾಗಿರುವಂತಹ ಡೋರಿ ಗುಡ್ಡಕ್ಕೆ ಬರ್ತಾರೆ. ಡೋರಿ ಗುಡ್ಡಕ್ಕೆ ಬಂದಾಗ ಡೋರಿ ಇಡೀ ದಂಡಿನ ಜನ ಎಲ್ಲ ಹಸಿವಾಗಿ ಇರುತ್ತೆ, ಅವ್ರು ಊಟಕ್ಕೆ ಕುಂದಿರ್ತಾರೆ. ಆದ್ರೆ ರಾಯಣ್ಣ ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ, ಎಲ್ಲೇ ಇದ್ರು ಸಹ ಭಕ್ತಿಯಿಂದ ನಮಸ್ಕಾರ ಮಾಡಿ ಊಟ ಮಾಡುವಂಥದ್ದು ಒಂದು ಪ್ರತೀತಿ. ಹಾಗಾಗಿ ಅವತ್ತು ಅವರೆಲ್ಲ ನೀವೆಲ್ಲ ಊಟಕ್ಕೋರಿ, ನನ್ ಜೋಡಿ ಲಕ್ಕ ಅದಾನ, ಲಕ್ಕ ಒಬ್ಬನಿದ್ರೆ ಸಾಕು ಅಂತೇಳಿ ನಂಬ್ತಾನ. ಅಂದ್ರೆ ಅವನು ಆತ್ಮೀಯ ನಂಬಿಕೆ ಬಂಟನಾಗಿರುವಂತ ಲಕ್ಕ ಇಲ್ಲಿ ವಿಶ್ವಾಸ ದ್ರೋಹವನ್ನ ಮಾಡ್ತಾನೆ. ಅವನು ಆಲ್ರೆಡಿ ಎಲ್ಲ ಬ್ರಿಟಿಷರಿಗೆ ಮಾಹಿತಿ ಕೊಟ್ಟು ನಾವು ಬರ್ತೀವಿ ಡೋರಿ ಹಳ್ಳಕ್ಕೆ ಅಂತೇಳಿ, ಡೋರಿ ಗುಹೆಗೆ ಗುಡ್ಡಕ್ಕೆ ಬರ್ತೀವಿ ಅಂತೇಳಿ ಹೇಳಿದಾಗ ಅವ್ರು ಆಗಲೇ ಮುಂಜಾಗ್ರತೆಯಾಗಿ ಮೊದಲೇ ಬಂದು ಗಿಡ ಗಂಟೆಯಲ್ಲಿ ಮರಗಳ ಹಿಂಭಾಗದಲ್ಲಿ ಅಡಗಿಕೊಂಡು ಕುಳಿತುಕೊಂಡು ಬಿಟ್ಟಿರ್ತಾರೆ. ಅವಾಗ ಲಕ್ಕ ಯಾವಾಗ ಅವನು ಬರ್ತಾನೆ, ರಾಯಣ್ಣ ಒಂದು ಕತ್ತಿಯನ್ನು ಹಿಡ್ಕೊಂಡು ಈಜಾಡಕ್ ಹೋಗ್ತಾನೆ. ಮುಗಿಸಿ ಮನಸ್ಸು ಇಚ್ಛೆ ಈಜಾಡಿದ್ಮೇಲೆ ಭೂಮಿ ಮತ್ತೆ ನೆಲಕ್ಕೆ ಬಂದು ಹೊರಗಡೆ ಬಂದು ಕೆರೆಯಿಂದ ಹೊರಗಡೆ ದಂಡಿಗೆ ಬಂದು ತನ್ನ ಬಟ್ಟೆಯನ್ನು ಬದಲಾಯಿಸಬೇಕಾದ್ರೆ ತನ್ನ ಕೈಯಲ್ಲಿರುವಂತ ಕತ್ತಿಯನ್ನ ತನ್ನ ಬಂಟ ಲಕ್ಕನಿಗೆ ಕೊಡ್ತಾನೆ. ಆ ಲಕ್ಕ ಇದೇ ಸಮಯಕ್ಕಾಗಿ ಕಾಯ್ತಿದ್ದಂತ ಲಕ್ಕ ಆ ಕತ್ತಿಯನ್ನ ಹಿಡ್ಕೊಂಡು ಓಡಕ್ ಸ್ಟಾರ್ಟ್ ಮಾಡ್ತಾನೆ. ಅಪ್ಪು ಘಾತ ಆಯ್ತು, ರಾಯಣ್ಣನ ಬಂಧಿಸಿಬಿಟ್ರು ಅಂತೇಳಿ ಓಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ರಾಯಣ್ಣ ಬೆಂಬಲಿಗರಿಗೆ ಲಕ್ಕನದೇನು ತಪ್ಪಿಲ್ಲ ಅನ್ನುವಂತ ಭಾವನೆ ಬರ್ಲಿ ಅನ್ನುವಂತ ಉದ್ದೇಶಕ್ಕೆ ಆ ರೀತಿ ಮಾಡ್ತಾನೆ. ಈ ಲಕ್ಕ ನೀನ್ ಯಾಕೆ ಕೊಡ್ತೀವೋ, ಮೊದಲು ಕತ್ತಿ ಕೊಟ್ಟು ಹೋಗು ಅಂತ ರಾಯಣ್ಣ ಹೇಳ್ತಾನೆ. ಆದ್ರೆ ಅವನು ಇಂದು ನೋಡ್ಲಾರ್ದಂಗೆ ಬಿಡ್ತಾನೆ. ಅವನು ಈ ರೀತಿ ಕೂಗಿದ್ದೇ ತಡ ಸಂಗೊಳ್ಳಿ ರಾಯಣ್ಣನ ಮೇಲೆ ಬಹಳಷ್ಟು ಜನ ಸೈನಿಕರು, ಆಗಲೇ ಅಡಿಗೆ ಕುಳಿತಂತ ಎಲ್ಲ ಸೈನಿಕರು ಒಮ್ಮೆಲೆ ಅವನ ಮೇಲೆ ಮುಗಿಬಿದ್ದು ಅವನನ್ನ ಬಂಧಿಸ್ತಾರೆ. ಹಾಗೆ ಅವನನ್ನ ಹಾಗೂ ಅವನ ಸಹಚರರನ್ನ ಬಂಧಿಸಿ ಧಾರವಾಡದ ಜೈಲಿನಲ್ಲಿ ಕರೆದುಕೊಂಡು ಹೋಗ್ತಾರೆ. ನಂತರ ಅವನ ಒಂದು ಕೋರ್ಟ್ನಲ್ಲಿ ಸಹ ಸಲ್ಲಿಸಿ ವೇಗವಾಗಿ ಅವನಿಗೆ ಶಿಕ್ಷೆಯನ್ನು ಕೊಡಬೇಕನ್ನುವಂತ ಉದ್ದೇಶದಿಂದ ಕಾಟಾಚಾರಕ್ಕಾಗಿ ಅವರು ವಾದಗಳನ್ನ ಮಾಡಿ ಅವನನ್ನ ಮೇಲೆ ಮೊಕದ್ದಮೆಗಳನ್ನ ಹೂಡಿ 1831 ಜನವರಿ 26 ರಾಯಣ್ಣನನ್ನ ಗಲ್ಲಿಗೇರಿಸ್ತಾರೆ. ಆ ಮೂಲಕ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದ ಕನಸು, ಕಿತ್ತೂರನ್ನ ಸ್ವಾತಂತ್ರ್ಯಗೊಳಿಸ್ಬೇಕನ್ನುವಂತ ಕನಸು ವಿಶ್ವಾಸ ದ್ರೋಹಿಗಳು ವಂಚಕರ ಕಾರಣದಿಂದಾಗಿ ಅಲ್ಲಿಗೆ ಕೊನೆಯಾಗುತ್ತೆ. ರಾಯಣ್ಣನ ಆದರ್ಶಗಳು, ರಾಯಣ್ಣನ ದೇಶ ಪ್ರೇಮ ಹಾಗೂ ಹೋರಾಟಕ್ಕಾಗಿ ಕಿತ್ತೂರು ಸಂಸ್ಥಾನವನ್ನ ಸ್ವಾತಂತ್ರ್ಯಗೊಳಿಸ್ಬೇಕು, ಬ್ರಿಟಿಷರಿಂದ ಮುಕ್ತಿಗೊಳಿಸ್ಬೇಕು, ಬ್ರಿಟಿಷರನ್ನ ಭಾರತದಿಂದ ಬಿಟ್ಟು ಓಡಿಸ್ಬೇಕು ಅನ್ನುವಂತ ಅವನ ಕನಸನ್ನ ಅವನ ಗೆಳೆಯರು ಹಾಗೂ ವಿಶ್ವಾಸ ದ್ರೋಹಿಗಳು ನುಚ್ಚು ನೂರಾಗಿ ಮಾಡಿಬಿಡ್ತಾರೆ. ಆ ಸಾಯಬೇಕಾದ್ರೂ ಸಹ ರಾಯಣ್ಣ ಅಪಾರವಾದ ದೇಶಾಭಿಮಾನವನ್ನು ಇಟ್ಟುಕೊಂಡು ಗಲ್ಲಿಗೇರುವಂತ ಸಂದರ್ಭದಲ್ಲಿ ಸಹ ಅವನು ನಗುಮುಖದಿಂದ ಅವನು ಗಲ್ಲಿಗೇರ್ತಾನೆ. ಆದ್ರೆ ದೇಶ ಪ್ರೇಮಿಗಳಾಗಿ ಅಂದಿನ ಕಾಲದಲ್ಲಿ ಸಹ ದೇಶದ್ರೋಹಿಗಳು ದೇಶ ಪ್ರೇಮಿಗಳ ಪಕ್ಕದಲ್ಲೇ ಜೊತೆಗೇನೆ ಇದ್ದು ದೇಶ ಪ್ರೇಮಿಗಳ ಕತ್ತನ್ನ ಇಸುಕುವಂತ ಕೆಲಸವನ್ನ ಅಂದು ಮಾಡ್ತಾ ಇದ್ರು. ಹಾಗೂ ಅವರ ವಿಶ್ವಾಸ ದ್ರೋಹದ ಕಾರಣದಿಂದಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕೆ ತುಂಬಾ ತಡವಾಗಬೇಕಾಯಿತು. ಆದರೂ ಸಹ ಹಲವಾರು ದೇಶ ಪ್ರೇಮಿಗಳು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. ಅಂತ ಮಹನೀಯರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನು ಸಹ ಒಬ್ಬ. ಆತ್ಮೀಯ ಸಾಹಿತ್ಯ ಪ್ರೇಮಿಗಳೇ, ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ, ಕ್ರೀಡಾಕೂಟಗಳು ಇಂಥ ಸಂದರ್ಭದಲ್ಲಿ ಇಂಥ ಸಾಹಿತ್ಯ ಕೃತಿಯನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ದೇಶ ಪ್ರೇಮ ಹಾಗೂ ರಾಷ್ಟ್ರ ಪ್ರೇಮ ಬೆಳೆಯೋದಕ್ಕೆ
ಸಹಾಯಕವಾಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಅವರಿಗೆ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಈ ಸಾಹಿತ್ಯ ಕೃತಿಯೊಂದಿಗೆ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮವನ್ನು ಮುಗಿಸ್ತಾ ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.